ಸೂತ್ರಧಾರಿ ಆದಮೇಲೆ ತುಂಬ ಕಾಮಿಕ್ ಆಗಿ ಇಟ್ಕೊಂಡು ತುಂಬ ವಿಭಿನ್ನವಾಗಿ ಕಾಣ್ತೀರಾ. ಚಂದನ್ ಶೆಟ್ಟಿನ ಇವರು ಅನಿಸುತ್ತೆ. ಈ ಸಿನಿಮಾ ಶುರುವಾದಾಗ ಮತ್ತು ನೀವು ಎಷ್ಟು ಕೆ ಜಿ ಇದ್ರಿ, ಎಲ್ಲರ ಕಾಲೆಳೆದ ಕಾಲ ಬಗ್ಗೆ ಮಾತಾಡೋದ್ರ ಬಗ್ಗೆ. ಫಸ್ಟ್ ಎಲ್ಲರ ಕಾಲದ ಕಾಲ ಬಗ್ಗೆ ಹೇಳೋದಾದರೆ, ಈ ಸಿನಿಮಾ 2021 ಇಸ್ವಿಲಿ ಕಂಪ್ಲೀಟ್ ಆಯಿತು. ಸೊ ಆ ಟೈಮಲ್ಲಿ ನಾನು 90 kg ಆಗಿದ್ದೆ. ಈ ಪಾತ್ರಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿದೆ. 85 ಇದ್ದೆ. ಐ ವಾಸ್ ರೆಡ್ಯೂಸ್ ಮಾಡ್ತಾ ಇದ್ದೆ ವೆಯ್ಟ್. ಬಟ್ ಸುಜಯ್ ಅವರು ನೋಡಿ, ಇಲ್ಲ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು ನೀವು ಅಂತಂದರು. 85 ಇದ್ದವನು 90 ಆದೆ. ಅದಾದಮೇಲೆ ಆ ತರಹ ಲುಕ್ ಬಂತು. ಸೊ ಅದಾದಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಆದರೆ ನಾನಲ್ಲದ ಒಂದು ವ್ಯಕ್ತಿತ್ವ, ನಾನಲ್ಲದ ಚಂದನ್ ಶೆಟ್ಟಿ ಅನ್ನೋ ಒಂದು ಛಾಯೆ ಇರಬಾರ್ದು ಈ ಒಂದು ಸಿನಿಮಾದಲ್ಲಿ. ಅಂದರೆ ಈ ಕತೆಗೆ ಆ ರೀತಿಯಾದಂಥ ಒಂದು ನಮಗೆ ನಾವು ಅದು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇವಾಗ ಈ ಒಂದು ಕತೆಗೆ ನಾನು ಯಾವ ರೀತಿ ಇದ್ದೀನಿ ಅದೇ ರೀತಿ ನಾನು ಏನಾದರೂ ಕಾಣಿಸ್ಕೊಂಡ್ರೆ ಚಂದನ್ ಶೆಟ್ಟಿನೇ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಗೆಟಪ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಆ ಪಾತ್ರಕ್ಕೋಸ್ಕರ ರೆಡಿಯಾಗಿ ಮಾಡಿದಂಥದ್ದು. ಸುಜಯ್ ಶಾಸ್ತ್ರಿ ಅವರು ಈ ಸಿನಿಮಾಗೆ ನಿಮ್ಮನ್ನು ಕಾಸ್ಟ್ ಮಾಡಿದಾಗ ಯಾವ ರೀತಿ ಆಗಿದ್ದು ಮತ್ತು ಈ ಪಾತ್ರಕ್ಕೆ ಅವರೇ ನಿಮ್ಮನ್ನು ಇದು ಮಾಡಿದ್ರು. ಬಟ್ ನೋಡಿದಾಗ ಎಲ್ಲರಿಗೂ ಅನಿಸುತ್ತೆ ಚಂದನ್ ಶೆಟ್ಟಿ ಎಲ್ಲ ಬೇರೆ ಥರ ಒಂದು ಮುಗ್ಧತೆ ಕಾಣುತ್ತೆ. ಸುಜಯ್ ಶಾಸ್ತ್ರಿ ಹೆಂಗೆ ಕಾಸ್ಟ್ ಆಗಿದೆ ಈ ಸಿನಿಮಾಗೆ? ಸುಜಯ್ ಅವರು ನನಗೆ ರಾಜಾರಾಣಿ ನಮ್ಮದು ರಿಯಾಲಿಟಿ ಶೋ ಮಾಡಬೇಕಾದ್ರೆ ಪರಿಚಯ ಆದರು. ಸೊ ಅವಾಗ ಸುಮ್ಮನೆ ಒಂದು ದಿವಸ ಹಿಂಗೆ ಮಾತಾಡಬೇಕಾದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಿನಿಮಾ ಡೈರೆಕ್ಟರ್ ಅಂತ ಗೊತ್ತಾಯಿತು. ಸೊ ಆ ಸಿನಿಮಾ ನೋಡಿದೆ ನಾನು. ಸೊ ನನಗೆ ಅವ್ರದ್ದು ಡೈರೆಕ್ಷನ್ ಎಲ್ಲ ಇಷ್ಟ ಆಯಿತು. ಸೊ ಅವ್ರಿಗೆ ಹೇಳಿದೆ, ಚೆನ್ನಾಗಿದೆ ನಿಮ್ಮದು ಡೈರೆಕ್ಷನ್ನ, ನಿಮ್ಮ ಸ್ಟೈಲ್ ನನಗೆ ಇಷ್ಟ ಆಯಿತು, ಏನಾದರೂ ವರ್ಕ್ ಮಾಡೋಣ ಅಂತ. ಇಲ್ಲ ನಂತರ ಒಂದು ಕತೆ ಇದೆ, ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅದು ಅಂತ ಹೇಳಿ ರಾಜ್ಗುರು ಅವ್ರನ್ನ ಕರ್ಕೊಂಬಂದು ಕತೆ ಹೇಳಿಸಿದ್ರು. ನನಗೆ ಭಾಳ ಇಷ್ಟ ಆಗೋಯ್ತು ಕತೆ. ಇಟ್ಸ್ ವೆರಿ ಯೂನಿಕ್. ಅಂದರೆ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ ಈ ಸಿನಿಮಾ ಕತೆ ಮೇಲೆ, ಈ ಕತೆ ಇನ್ನು 20 ವರ್ಷ ಬಿಟ್ಟು ಶೂಟಿಂಗ್ ಮಾಡಿದ್ರೂ ಅವತ್ತಿಗೆ ಅದು ಹೊಸದಾಗೇ ಇರುತ್ತೆ. ಸೊ ಆ ರೀತಿಯಾದಂಥ ಒಂದು ಪ್ಲಾಟ್ ಇರುವಂಥದ್ದು ಒಂದು ಸಬ್ಜೆಕ್ಟು. ಸೊ ಹಾಗಾಗಿ ನಮ್ಮ ಕಾನ್ಫಿಡೆನ್ಸು ಈ ಸಿನಿಮಾ ನಾವು 4 ವರ್ಷ ಬಿಟ್ಕೊಂಡು ಬರ್ತಾಯಿದ್ರು, ಬಟ್ ಎಲ್ಲೂ ಈ ಕತೆ ಅಂದರೆ ಈ ಟ್ರೆಂಡಿಗೆ ಮಾಡಿರುವಂಥದ್ದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸಿನಿಮಾನ ಇನ್ಸ್ಪಿರೇಷನ್ ತೊಗೊಂಡು ಮಾಡಿರುವಂಥದ್ದಾಗಿರ್ಬೋದು, ಆ ಥರದ್ದು ಯಾವುದೂ ಅಲ್ಲ. ಇದು ಸ್ವಂತ ಕನ್ನಡದ ಕತೆ ಇದು. ಓಕೆ, ಚಂದನ್ ಶೆಟ್ಟಿ ತಮ್ಮ ಆ ಸಿನಿಮಾ ಕೆರಿಯರ್ ಮುಂದೆ ಹಿಂದೆ ತಿರುಗಿ ನೋಡಿದಾಗ ಒಬ್ಬ ರ್ಯಾಪರ್ ಆಗಿ ಇವತ್ತು ನಟನಾಗಿ, ಗಾಯಕನಾಗಿ, ಸಂಗೀತ ನಿರ್ದೇಶಕನಾಗಿ ಇಂಡಸ್ಟ್ರಿಯಲ್ಲಿ ತಂದೆ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಹೇಗೆ ಅನಿಸುತ್ತೆ? ಅದೃಷ್ಟ ಮಾಡಿದ್ದೇನೆ. ಅಂದರೆ ದೇವ್ರು ನನ್ನ ಚೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಈ ಕೆಲಸ ಮಾಡೋದಕ್ಕೆ. ಯಾಕಂದರೆ ನಾನು ಬೆಳ್ಕೊಂಬಂದಿರೋ ದಾರಿ ನೋಡಿದ್ರೆ ಇಟ್ಸ್ ನಾಟ್ ಈಸಿ. ಈ ಮಟ್ಟಕ್ಕೆ ಬರೋದು ಇಟ್ಸ್ ನಾಟ್ ಈಸಿ. ಸೊ ಅದೆಲ್ಲ ದೇವರ ಒಂದು ಆಶೀರ್ವಾದ. ಅಂದರೆ ಇಷ್ಟು ಜನದಲ್ಲಿ ಹಿಂಗೆ ಕಣ್ಮುಚ್ಕೊಂಡು ಹಿಂಗೆ ಬೆರಳು ಹಿಂಗೆ ಇಡ್ತಾರೆ, ಹಿಂಗೆ ಇಟ್ಟಾಗ ಅಲ್ಲೇನೋ ಹೆಸರಿರ್ತದೆ, ನನ್ನ ಹೆಸರಿತ್ತು ಅನಿಸುತ್ತೆ ಮೋಸ್ಟ್ಲಿ. ಆ ಥರ ಇಲ್ಲ, ನೋ ವರ್ಡ್ಸ್ ಸರ್, ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಓಕೆ, ಚಂದನ್ ಅವರೇ, ಈಗ ನೀವು ನಟರಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ ಈ ಎರಡು ಟಾಸ್ಕ್ ಮಾಡೋದು ಯಾವುದು ಚಾಲೆಂಜಿಂಗ್ ಅನಿಸುತ್ತೆ? ನಟನೆ ಅನಿಸುತ್ತಾ ಮ್ಯೂಸಿಕ್ ಮಾಡೋದು? ನಟನೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ನಟನೆಯಲ್ಲಿ ನಾನು ನಟನಾಗಿ ಒಬ್ಬರು ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಆ್ಯಕ್ಟ್ ಮಾಡಿ ಹೋಗ್ಬೋದು. ಬಟ್ ಎಂಟೈರ್ ಸಿನಿಮಾ ಆಗಿ ಅದು ಹೊರಹೊಮ್ಮೋದು ಒಬ್ಬ ಡೈರೆಕ್ಟರ್ ತಲೆಯಿಂದ ಮಾತ್ರ ಅದು. ಸೊ ಅದು ನಮ್ಮ ಕೈಲಿ ಹೋಲ್ಡ್ ಇರೋದಿಲ್ಲ ಅದರಲ್ಲಿ. ಸೊ ಸಿಂಗಿಂಗಲ್ಲ ಅಂದರೆ ನನ್ನ ಕೈಲಿ ಹೋಲ್ಡ್ ಇದೆ. ನನ್ನ ಆಲ್ಬಮ್ ಸಾಂಗ್, ನಂದು ಮ್ಯೂಸಿಕ್ ವಿಡಿಯೋ ನಾನೆಲ್ಲ ಮಾಡಬೇಕಾದಾಗ ಸೊ ಅದು ಎಂಟೈರ್ ಅದರದ್ದು ಲಗಾಮ್ ನನ್ನ ಹತ್ರ ಇರುತ್ತೆ. ಸೊ ನಾನೇನು ಫೈನಲ್ ಮಾಡ್ತೀನಿ ಅದು ಫೈನಲ್ ಆಗುತ್ತೆ. ಬಟ್ ಸಿನಿಮಾದಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಇದರಲ್ಲಿ ಸಾಕಷ್ಟು ಜನ ಇರ್ತಾರೆ ಕೆಲಸ ಮಾಡೋದಕ್ಕೆ, ಎಲ್ಲರ ಐಡಿಯಾಸ್ಗಳು ಶೇರ್ ಆಗ್ತಾ ಇರುತ್ತೆ. ಸೊ ಅಟ್ ದ ಎಂಡ್ ಒಬ್ಬ ಹೊಸಬ ಆ್ಯಕ್ಟರ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿದ್ರೆ, ಹಿ ಕಾಂಟ್ ಶೇರ್ ಹಿಸ್ ಒಪಿನಿಯನ್, ಏನೂ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸಕ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಸಕ್ಸಸ್ ಬರೋವರೆಗೂ ನೋಬಡಿ ವಿಲ್ ಲಿಸನ್ ಟು ಯು. ನನ್ನ ಕತೆ ಹೆಂಗೆ ಬೇಡ, ಹಿಂಗೆ ಬೇಕು, ಹಿಂಗೆ ಬೇಡ. ಸೊ ಬಟ್ ಈ ಸಿನಿಮಾದಲ್ಲಿ ನಾನು ಎಕ್ಸಾಕ್ಟ್ಲಿ ಲೈಕ್ ಒಬ್ಬ ಹೊಸಬ ಯಾವ ರೀತಿ, ಮೇ ಬಿ ಚಂದನ್ ಶೆಟ್ಟಿ ಈಸ್ ಎಸ್ಟಾಬ್ಲಿಷ್ಡ್, ಅವನ ಹೆಸರು ಎಸ್ಟಾಬ್ಲಿಷ್ಡ್ ಆಗಿದೆ. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಅವ್ನು ಹೊಸಬ ಅಂತ ಅಂದಾಗ ಅವ್ನು ಹೊಸಬನೇ. ಸೊ ಹಾಗಾದಾಗ ಆ ಒಂದು ಐಡೆಂಟಿಟಿ ಇದ್ರೂ ಐ ಆ್ಯಕ್ಟೆಡ್ ಲೈಕ್ ಅ ನ್ಯೂ ಕಮರ್. ಅವ್ರೇನು ಹೇಳ್ತಾರೆ ಅದನ್ನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಡೈರೆಕ್ಟರು ಏನು ಡೈಲಾಗ್ ಕೊಟ್ಟಿದ್ದಾರೆ ಡೈಲಾಗ್ನ ಹೇಳಿದ್ದೀನಿ. ಇನ್ನು ಮಿಕ್ಕಿದಲ್ಲ
ಸಿನಿಮಾ ಏಪ್ರಿಲ್ 24ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆದಾಗಲೇ ಗೊತ್ತಾಗುತ್ತೆ ಏನಾಗುತ್ತೆ. ಓಕೆ, ಈಗ ಸದ್ಯಕ್ಕೆ ಈಗ ಮ್ಯೂಸಿಕ್ ಅಂತ ಯಾವ್ಯಾವ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ? ಇವಾಗ ಸದ್ಯ ನಾನು ಕ್ರಿಮಿನಲ್ ಅಂತ ಧ್ರುವ ಸರ್ಜಾ ಅವ್ರ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 2 ಸಾಂಗ್ ಆಗಿದೆ, ಇನ್ನೊಂದಷ್ಟು ಸಾಂಗ್ಗಳು ಬ್ಯಾಲೆನ್ಸ್ ಇದೆ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ಮತ್ತೊಂದು ನಿಮ್ಮ ಪರ್ಸನಲ್ ಒಂದು ವಿಡಿಯೋ ಹೌದು, ಮ್ಯೂಸಿಕ್ ವಿಡಿಯೋ ಬಹುಶಃ ಒಂದು ಒಳ್ಳೆ ಹೊಸ ಪ್ರತಿಭೆನ ಇಂಡಸ್ಟ್ರಿಗೆ ತರ್ತಾ ಇದ್ದೀನಿ. ಹೌದು, ಸೊ ಆ ಸಾಂಗ್ ಆಲ್ಬಮ್ ಬಗ್ಗೆ ಮಾತಾಡೋದು, ಅದು ಡೈನಾಮೈಟ್ ಅಂತ ಸಾಂಗು. ಆರ್ಟಿಸ್ಟ್ ಹೆಸರು ಕೂಡ ಡೈನಾಮೈಟ್ ಅಂತ, ಡಯಾನಾ ಅಂತ ಮೈಸೂರು ಹುಡುಗಿ ಅವರು. ಸೊ ಅವ್ರನ್ನ ಟ್ರೈನ್ ಮಾಡಿ ಒಂದು ಪರ್ಫಾರ್ಮರ್, ಒಬ್ಬರು ಆರ್ಟಿಸ್ಟ್, ಒಬ್ರು ಇಂಡಿಪೆಂಡೆಂಟ್ ಆರ್ಟಿಸ್ಟಾಗಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಟ್ಯಾಲೆಂಟೆಡ್ ಗರ್ಲ್. ಸೊ ಆ ಒಂದು ಹಾಡು 23ನೇ ತಾರೀಕು ರಿಲೀಸ್ ಆಗ್ತದೆ. ಅದು 23 ಆಗ್ತದೆ, ಸಿನಿಮಾ 24 ಆಗ್ತಿದೆ. ನೋಡಿ, ಅದು ಐ ಡೋಂಟ್ ನೋ, ಅದು ಪ್ಲ್ಯಾನ್ ನಾನು ಹೇಳಿದ್ನಲ್ಲ ಸರ್, ಅದು ನನ್ನ ಲೈಫಲ್ಲಿ ಅಷ್ಟೇ ಈ ಥರ ಇನ್ಸಿಡೆಂಟ್ಸ್ಗಳು ತುಂಬ ನಡೆಯುತ್ತೆ. ನನ್ನ ಕೈಲಿ ಏನೂ ಇರೋದಿಲ್ಲ. ಸೊ ನಾನು ಪ್ಲ್ಯಾನ್ ಮಾಡಿರೋದಲ್ಲ. ಸೊ ಅದದೇ ಆಗುತ್ತೆ ಅದು. ಸೊ 2 ದೊಡ್ಡ, ಒಂದು ಈ ಸಿನಿಮಾ ನಾನು ಆ್ಯಕ್ಟಿಂಗ್ ಕರಿಯರ್ಗೆ ಎಂಟ್ರಾಗಬೇಕು ಅಂತ ಅಂದ್ಕೊಂಡು ಮಾಡಿದಂಥ ಮೊದಲನೇ ಸಿನಿಮಾ, ಆ್ಯಂಡ್ ನಾನು ಇಂಗ್ಲೀಷಲ್ಲಿ ಮಾಡಿದಂಥ ಮೊದಲನೇ ಹಾಡು. ಸೊ 2 ಅಟ್ ಅ ಟೈಮ್ ರಿಲೀಸ್ ಆಗ್ತಾಯಿದೆ. ಸೊ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನಿಮ್ಮ ಚಂದನ್ ಶೆಟ್ಟಿಯವರು ಕೆಲವೊಂದು ವೈಯಕ್ತಿಕ ವಿಷಯಗಳನ್ನು ಹೊರತುಪಡಿಸಿ ಹೊಸ ಜೀವನ ಹೇಗಿದೆ? ಹೊಸ ಜೀವನ ತುಂಬ ಚೆನ್ನಾಗಿದೆ. ಆರಾಮಾಗಿದ್ದೀನಿ. ತುಂಬ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಕ್ರಿಮಿನಲ್ ಸಿನಿಮಾ ಮ್ಯೂಸಿಕ್ ಮಾಡ್ತಾಯಿದ್ದೀನಿ. ನಂದು ಇನ್ನೊಂದು 2-3 ಸಾಂಗ್ಗಳು ಲೈನಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇಂಗ್ಲೀಷ್ ಹಾಡು ರಿಲೀಸ್ ಆದಮೇಲೆ ಅದ್ರದ್ದು ಸ್ವಲ್ಪ ಪಬ್ಲಿಸಿಟಿ ಆಗಿರ್ಬೋದು, ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಚಂದನ್ ಶೆಟ್ಟಿ ಅಂದ ತಕ್ಷಣ ಅತಿ ಹೆಚ್ಚು ಕನ್ನಡ ಹಾಡುಗಳಿಂದನೇ ಒಂದು ಸಂಚಲನ ಮೂಡಿಸೋಂಥ ಒಂದು ರ್ಯಾಪರು. ಈಗ ಒಂದು ಇಂಗ್ಲೀಷ್ ಸಾಂಗ್ ಜೊತೆಗೆ ನೀವೇ ಮ್ಯೂಸಿಕ್ ಮಾಡಿ ಅಲ್ಲೂ ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ. ಈಗ ಕನ್ನಡ ಪ್ರೇಮ ಹೋಗ್ಬಿಡುತ್ತಾ ಅನ್ನೋದೊಂದು ಮಾತು ಬರುತ್ತೆ ಆ ವಿಡಿಯೋದಲ್ಲಿ. ಸೊ ಇದ್ರ ಬಗ್ಗೆ ಚಂದನ್ ಶೆಟ್ಟಿಯವರ ರಿಯಾಕ್ಷನ್ ಏನು? ಈಗ ಖಂಡಿತ ಕನ್ನಡ ಪ್ರೇಮ ಅಂತೂ ಹೋಗೋದಿಲ್ಲ. ಕನ್ನಡಿಗ ಇವಾಗ ನಾನು ಅಲ್ಲಿ ಬೇರೆ ರಾಜ್ಯದಲ್ಲಾಗಿರಲಿ, ಬೇರೆ ದೇಶದಲ್ಲಾಗಿರಲಿ, ನಾನು ಚಂದನ್ ಶೆಟ್ಟಿ ಅಂತ ಯಾರಾದರೂ ಗುರ್ತಿಡಿದ್ರೆ ಅವನೊಬ್ಬ ಕನ್ನಡಿಗನಾಗೇ ಇರ್ತಾನಲ್ಲಿ. ಅದನ್ನಂತೂ ಅಳ್ಸೋಕ್ಕಾಗಲ್ಲ. ಅದು ಬ್ಲಡ್ ಒಳಗಡೆ ಇರೋವಂಥದ್ದು ಅದು ಕನ್ನಡ. ಸೊ ನಾನು ದೊಡ್ಡದಾಗಿ ಹೆಸರು ಮಾಡಿದ್ರೆ ಒಬ್ಬ ಕನ್ನಡಿಗ ಹೆಸರು ಮಾಡ್ತಾನೆ ಅಷ್ಟೇ ಅಲ್ಲಿ. ಸೊ ಹಾಗಾಗಿ ಕನ್ನಡ ಪ್ರೇಮ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಸೊ ಏನಂತ ಹೇಳಿದ್ರೆ, ಇನ್ನು ವೈಡರ್ ಆಡಿಯನ್ಸ್ ಅವ್ರನ್ನ ಅವರಿಗೆ ನಾನು ಪರಿಚಯ ಆಗಲಿ ಅಂತ, ಇನ್ನು ಪ್ರಪಂಚದಲ್ಲಿರೋ ಬೇರೆ ಬೇರೆ ಆಡಿಯನ್ಸ್ಗಳಿಗೆ ಪರಿಚಯ ಆಗಲಿ ಅಂತ. ಸೊ ಯಾವ ರೀತಿಯಾಗಿ ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆದಾದ್ಮೇಲೆ ನಮ್ಮ ಸಿನಿಮಾಗಳು ಪ್ರಪಂಚದಾದ್ಯಂತ ಓಡೋಕ್ಕೆ ಸ್ಟಾರ್ಟ್ ಆಯಿತು. ಅವ್ರವ್ರ ಭಾಷೆಗಳಲ್ಲೇ ಆ ಸಿನಿಮಾ ಬಂದಾಗ ಸೊ ಅವ್ರಿಗೆ ಅದು ಇನ್ನೂ ಹತ್ತಿರ ಆಗುತ್ತೆ ನೋಡಲಿಕ್ಕೆ. ಸೊ ಹಾಗಾಗಿ ಇವಾಗ ನಾನು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡು ಮಾಡೋದಕ್ಕಿಂತ ಸೊ ಇಂಗ್ಲೀಷ್ ಭಾಷೆಯಲ್ಲಿ ಮಾಡಿದಾಗ ಸೊ ಅದರಲ್ಲಿ ಜಾಸ್ತಿ ಆಡಿಯನ್ಸ್ ಇದ್ದಾರೆ. ಪ್ರಪಂಚದಾದ್ಯಂತ ಎಷ್ಟೋ ಕಂಟ್ರಿಗಳಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ. ಸೊ ಅವ್ರಿಗೆಲ್ಲ ಈ ಹಾಡೇನಾದರೂ ಕೇಳಕ್ಕೆ ಸಿಕ್ಕಿ ಯಾರು ಈತ ಹಾಡಿರೋನು ಅಂತ ಅವ್ರೇನಾದರೂ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡಿದ್ರೆ ಅಲ್ಲೇ ನಾನು ಗೆದ್ದೆ ಅಂತ. ಚಂದನ್ ಶೆಟ್ಟಿ ಅಂತ ಹೆಸರು ಅವ್ರಿಗೂ ಬೇರೆ ದೇಶದಲ್ಲಿ ಯಾರು ಕೂತವ್ರಿಗೆ ಚಂದನ್ ಶೆಟ್ಟಿ ಅಂತ ಹೆಸರು ಗೊತ್ತಾದರೆ ಸೊ ಅಲ್ಲಿಂದ ನಾವು ನಮ್ಮ ಮ್ಯೂಸಿಕ್ನ ಇನ್ನೂ ಎಸ್ಟಾಬ್ಲಿಷ್ ಮಾಡ್ಬೋದಲ್ವಾ ಅನ್ನೋ ಒಂದು ಐಡಿಯಾ ಮೇಲೆ ಮಾಡಿರುವಂಥದ್ದು. ಸೊ ಟ್ರೈಲರ್ಗೆ ನೀವು ಹೇಳ್ದಂಗೆ ತುಂಬ ಚೆನ್ನಾಗಿ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಆ್ಯಂಡ್ ಅದರಲ್ಲೂ ಕೂಡ ಅದು ಕನ್ನಡ ಅಲ್ಲ ಅಂತೆಲ್ಲ ಹೇಳೋದು ಇದೆ. ಇದು ನನಗೆ ಏನಂತಂದರೆ ಮುಂಬರುವ ಕಮೆಂಟ್ಸ್ಗಳನ್ನ ನಾನು ಮುಂಚೆನೇ ನನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥದ್ದು. ಇಲ್ಲ ಅಂದಿದ್ರೆ ಅದೇನಾಗ್ತಿತ್ತು, ನಾನು ಅದಕ್ಕೆ ಆ ಉತ್ತರ ಕೊಡಲಿಕ್ಕೆ ಮತ್ತೆ ಇನ್ನೊಂದು ವೀಡಿಯೋ ಮಾಡಬೇಕಾಗಿತ್ತು, ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಜನಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅದೇ ಕನ್ನಡಿಗ ಮಾಡಿರುವಂಥ ಇಂಗ್ಲೀಷ್ ಹಾಡು. ಸೊ ನಾನೇನು ಕನ್ನಡ ಮರೆತು ಹೋಗುವಂಥದ್ದಲ್ಲ, ಖಂಡಿತವಾಗ್ಲೂ ಅಲ್ಲ. ಅದನ್ನು ನಾನು ಯಾವತ್ತೂ ಮಾಡೋದಿಲ್ಲ. ಸೊ ಯಾವತ್ತೂ ನಾನು ಇಲ್ಲೇ ಇರ್ತೀನಿ, ನಿಮ್ಗಳ ಜೊತೆಲೇ ಇರ್ತೀನಿ, ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿಯಾಗೇ ಇರ್ತೀನಿ. ಕೊನೆಯ ಪ್ರಶ್ನೆ, ಇದು ನಿಮ್ಮ ವೈಯಕ್ತಿಕ. ಚಂದನ್ ಶೆಟ್ಟಿಯವರು ಮತ್ತೆ ಮದುವೆ ಆಗ್ತಾರೆ ಅಂತ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾ ಆಗ್ಬೋದು, ಸಾಕಷ್ಟು ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಚರ್ಚೆ ಆಗ್ತಾಯಿದೆ, ಸಾಕಷ್ಟು ವೈರಲ್ ಆಗ್ತಾಯಿದೆ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನನ್ನ ಪ್ರತಿಕ್ರಿಯೆ ಇವಾಗ ಸದ್ಯಕ್ಕಂತೂ ಇಲ್ಲ. ಮದುವೆ ಆಗ್ತೀನಿ, ಬಟ್ ಇವಾಗ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. ಇವಾಗ ಆರಾಮಾಗಿ ಕೆಲಸ ಮಾಡ್ತಾಯಿದ್ದೀನಿ.
ಆಮೇಲೆ ಮುಂದೊಂದು ದಿವಸ ಆಗೋ ಟೈಮಲ್ಲಿ ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಈ ಸಿನಿಮಾ ಆದಮೇಲೆ ನೀವು ನಟರಾಗಿ ಮತ್ತೆ ಯಾವ ಸಿನಿಮಾಗಳನ್ನು? ಗೊತ್ತಿಲ್ಲ. ಇವಾಗ ಈ ಸಿನಿಮಾ ರಿಲೀಸ್ ಆದಮೇಲೆ ಇದ್ರದ್ದು ರಿಸಲ್ಟ್ ನೋಡೋಣ. ಚೆನ್ನಾಗಾಯಿತು ಅಂತಂದರೆ ಅದ್ರ ಒಳ್ಳೆ ಸ್ಕ್ರಿಪ್ಟ್ ಬಂತು ಅಂತ ಹೇಳಿದ್ರೆ ಅಪ್ರೋಚ್ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿತ್ತು ಸ್ಕ್ರಿಪ್ಟು ಅಂದರೆ ಒಪ್ಕೊಳ್ತೀನಿ. ಒಳ್ಳೆಯದಾಗಿ, ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.